ಇನ್ನು ಕನ್ನಡ ಮಾಧ್ಯಮ ಲೋಕದ ಹಿರಿಯ ಪತ್ರಕರ್ತ ಡಿಜಿಟಲ್ ಸುದ್ದಿ ಮಾಧ್ಯಮದ ದಿಗ್ಗಜ ಎಸ್.ಕೆ. ಶ್ಯಾಮಸುಂದರ್ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕನ್ನಡ ಪತ್ರಿಕೋದ್ಯಮದಲ್ಲಿ ಸರಿಸುಮಾರು 39 ವರ್ಷಗಳ ಅನುಭವ ಹೊಂದಿದ್ದ ಶ್ಯಾಮಸುಂದರ್ ದಟ್ಸ್ ಕನ್ನಡ ಮೂಲಕ ಕನ್ನಡ ಡಿಜಿಟಲ್ ಪತ್ರಿಕೋದ್ಯಮದ ಹರಿಕಾರರಾಗಿದ್ದರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಡಿಜಿಟಲ್ನ ಮುಖ್ಯಸ್ಥರಾಗಿಯೂ ಕಾರ್ಯನಿರ್ವಹಿಸಿದರು. ಕನ್ನಡದ ಅನೇಕ ಪತ್ರಕರ್ತರು ಗಣ್ಯರು ಇಂದು ವಿದ್ಯಾಪೀಠ ಸರ್ಕಲ್ನಲ್ಲಿರುವ ಸುರಭಿ ಅಪಾರ್ಟ್ಮೆಂಟ್ನಲ್ಲಿ ಶ್ಯಾಮಸುಂದರ್ ಅವರ ಅಂತಿಮ ದರ್ಶನ ಪಡೆದರು. ನನ್ನ ಸುಮಾರು 2002ರ ಗೆಳೆಯ ಒಟ್ಟಿಗೆ ಅಮೇರಿಕಾದ ಟೂರ್ ಮಾಡಿದ್ವಿ. ಆವಾಗ ಅಕ್ಕ ಕನ್ನಡ ಸಮ್ಮೇಳನ ಆದಾಗ ಆವಾಗ ಕನ್ನಡದ ರಾಯಭಾರಿ ಥರ ಅಲ್ಲಿ ಎಲ್ಲ ನಮ್ಮನ್ನು ಕರ್ಕೊಂಡೋಗಿ ಓಡಾಡೋದು, ಅಲ್ಲೆಲ್ಲ ತೋರಿಸೋದು ಎಲ್ಲ ಮಾಡ್ತಾಯಿದ್ರು. ನನ್ನ ಮಗಳಿಗೆ ಬೇರೆ ಬಾಸು, ಅವರು ಬರೀತಾ ಇದ್ದ ಕನ್ನಡ ನೋಡ್ತಾ ಇದ್ದೆ ಒನ್ ಇಂಡಿಯಾದಲ್ಲಿ .com ಮತ್ತು ಬೇರೆ ಕಡೆ ಅವರು ಬರೀತಾ ಇದ್ದ ಆನ್ಲೈನ್ ನ್ಯೂಸ್ಗಳು ಭಾಳ ಸ್ಲಿಕ್. ಒಂದು ಚಿತ್ರದುರ್ಗಕ್ಕೆ ಅದರದೇ ಆದ ಒಂದು ವಿಶೇಷವಾದ ಭಾಷೆ ಇರುತ್ತೆ. ಆ ಭಾಷೆಯಲ್ಲಿ ಮತ್ತು ಜನಗಳಿಗೆ ಬೇಗ ಇದಾಗೋ ಹಾಗೆ ಒಂದು ತಿಳಿ ಹಾಸ್ಯದೊಂದಿಗೆ ಬರಿತಾ ಇದ್ದರು. ಅವರು ಅನೇಕರನ್ನು ಬೆಳೆಸಿದ್ದಾರೆ ಇದರಲ್ಲಿ ಪತ್ರಕರ್ತರ ಗುಂಪಿನಲ್ಲಿ. ಹಾಗಾಗಿ ಅವರನ್ನು ನಾವು ಇವತ್ತು ಅವರು ಹೋಗಿ ಶ್ಯಾಮ್ನಲ್ಲಿ ನಾನು ಕಂಡಿದ್ದೇನಂತಂದರೆ, ಕನ್ನಡಪ್ರಭ ಅಂತ ಒಂದು ಪತ್ರಿಕೆಯ ಒಂದು ದೊಡ್ಡ ಸಂಸ್ಥೆಯನ್ನು ಬಿಟ್ಟು ಇಂಟರ್ನೆಟ್ಟೇ ಇಲ್ಲದೆ ಇರ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ದಟ್ಸ್ ಕನ್ನಡ .comನ ಮುಖ್ಯಸ್ಥರಾಗಿ ಹೋಗ್ತಾರೆ. ಆಗ ನಮಗೆಲ್ಲ ಆಶ್ಚರ್ಯ ಆಗಿತ್ತು, ಒಂಥರ ದಿಗ್ಭ್ರಮೆನಾಗಿತ್ತು. ಇಂತಹ ಒಂದು ಒಳ್ಳೆಯ ಸಂಸ್ಥೆ ಬಿಟ್ಟು ಯಾವುದೋ ಒಂದು ಹೊಸ ಇದಕ್ಕೆ ಹೋಗ್ತಾರಲ್ಲ ಅಂತ. ಆಗ ಅವ್ರು ಹೇಳಿದ ಮಾತುಗಳಂದರೆ, ಹೊಸದಕ್ಕೆ ನಾವು ತೆರ್ಕೋಬೇಕು, ಚಾಲೆಂಜಸ್ಗೆ ನಾವು ತೆರ್ಕೋಬೇಕು, ಆಗಲೇ ನಾವು ಬದುಕಿನಲ್ಲಿ ಏನಾದರೂ ಮಾಡ್ಬೋದು ಅನ್ನೋ ಮಾತನ್ನು ಅವರು ಸುಮಾರು 25 ವರ್ಷಗಳ ಹಿಂದೆ, ನೀವು ಇಂಟರ್ನೆಟ್ ಅಂದರೆ ಏನು ಅಂತ ನಮಗೆಲ್ಲ ಗೊತ್ತೇ ಇರಲಿಲ್ಲ. ಅಂತಹ ಕಾಲಘಟ್ಟದಲ್ಲಿ ಯಾವುದೋ ಒಂದು ವೆಬ್ಸೈಟ್ ಮುಖಾಂತರ ಒಂದು ಮಾಧ್ಯಮವನ್ನು ಕಟ್ಟಿದ್ದು ಕರ್ನಾಟಕದಲ್ಲಿ ಐ ಥಿಂಕ್ ಅವರೇ ಪ್ರಥಮ ಅನಿಸುತ್ತೆ. ಸೊ ಅಂತಹ ಒಬ್ಬ ಶ್ಯಾಮ್ನ ಇವತ್ತು ನಾವು ನಮ್ಮ ಆತ್ಮೀಯ ಬಳಗದಲ್ಲಿ ಕಳ್ಕೊಂಡಿದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.